ಅವ್ರು ಯಾರು ಬರಲ್ಲ ಅನ್ಸುತ್ತೆ. ಈಗ ಅವರಿರೋ ಪರಿಸ್ಥಿತಿಲಿ ಬಂದೇ ಬರ್ತಾರೆ. ಲೋ ಶೆಟ್ಟಿ, ಏನಾಯ್ತು? ಲೋ ಶೆಟ್ಟಿ, ಎದ್ದೋಳು, ಏನಾಯ್ತು ನಿಂಗೆ? ನೀ ನಂಬರ್ ವಿಷಯ ಹೇಳ್ತಿದ್ದಾಗೆ ಅವನ್ ಮೂರ್ಛೆ ಹೋದ. ಅದನ್ನ ಕದಿಯಕ್ ಹೋದ್ರೆ ನಮ್ ಗತಿ ಏನಾಗ್ಬೋದು? ಅಯ್ಯ, 10 ಕೋಟಿ. ಜೈ ಆಂಜನೇಯ. ಯಾರಿಗುಂಟು ಯಾರಿಗಿಲ್ಲ. ಮಾಡೋ ಕೆಲಸ ಕೇಳಿ ಮೂರ್ಛೆ ಹೋಗೋ ಕಾಲ ಹೋಯ್ತು. ಈಗೇನೇ ಇದ್ರು ನೋಡೋರ್ ಮೂರ್ಛೆ ಹೋಗ್ಬೇಕು ಅಷ್ಟೇ. ನೀನ್ ಈ ವಿಷಯಕ್ಕೆ ಕರೀತಾ ಇದೀಯ ಅಂತ ಗೊತ್ತಿದ್ದಿದ್ರೆ ನಾನು ಬರ್ತಾನೆ ಇರಲಿಲ್ಲ. ಅಂಬಾರಿ ವಿಷಯಕ್ಕೆ ಯಾರೇ ಕೈ ಹಾಕಿದ್ರು ಖಂಡಿತ ಒಳ್ಳೇದಾಗಲ್ಲ. ಈಗೇನು ತುಂಬ ಒಳ್ಳೇದಾಗಿದೆಯಾ? ಪರ್ಫೆಕ್ಟಾಗಿ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ರೆ ಇನ್ನು ಲೈಫಲ್ಲಿ ಈ ಥರ ಕಷ್ಟಪಡಬೇಕಾಗಿಲ್ಲ. ಲೈಫ್ ಟೈಮ್ ಸೆಟಲ್. ಅಂಬಾರಿ ಮೇಲೆ ದೇವ್ರ ಕೃಪೆ ಇದೆ, ಅದನ್ನ ಅಲ್ಲಿಂದ ಎತ್ತಕ್ಕಾಗಲ್ಲ. ಅಕಸ್ಮಾತ್ ಎತ್ತಿದ್ರು ಈ ಅಕಸ್ಮಾತ್ಗಳೇ ನಮ್ಮ ಲೈಫಿನ ಟರ್ನಿಂಗ್ ಪಾಯಿಂಟ್. ದೇವ್ರ ವಿಗ್ರಹಗಳನ್ನ ಕತ್ಕೊಂಡೋಗಿ ಮಾರ್ತಾರೆ, ಅವರೆಲ್ಲ ಚೆನ್ನಾಗಿಲ್ವಾ? ಕಣ್ಣೆದುರುಗಣ್ಣನೆ ರಾಜಕಾರಣಿಗಳು 1000 ಕೋಟಿ ಹೊಡಿತಾರೆ, ಅದು ಹಗಲ್ದರೋಡೆ ತಾನೆ. ಇಲ್ಲಿ ಎಲ್ರಿಗೂ ಅವ್ರದೇ ಆದಂಥ ಕನ್ಸುಗಳಿದೆ, ಪ್ರಾಬ್ಲಮ್ಗಳಿದೆ. ಅದನ್ನೆಲ್ಲ ಸೆಟ್ರೇಟ್ ಮಾಡ್ಕೊಳ್ಳೋದಕ್ಕೆ ಇದೊಂದು ಒಳ್ಳೆ ಅವಕಾಶ. ನಾವೆಲ್ಲ ಒಗ್ಗಟ್ಟಾಗಿ ಕೈ ಹಾಕಿದ್ರೆ ಈ ಡೀಲ್ ಸಕ್ಸಸ್ ಆಗುತ್ತೆ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ನೀವುಗಳು ಮನ್ಸು ಮಾಡಬೇಕು. ಪಟ್ಟಕ್ಕೆ ಕೂರ್ಸೋ ಕನ್ಸನ್ ತೋರಿಸಿ ಚಟ್ಟಕ್ಕೇರಿಸ್ತಾ ಇದೆಯಾ? ಚಟ್ಟಕ್ಕೇರೋದು ಫಿಕ್ಸ್ ಪ್ರೋಗ್ರಾಮ್. ಪಟ್ಟಕ್ಕೇರ್ಬೇಕು ಅಂತಂದ್ರೆ ರಿಸ್ಕ್ ತಗೊಳ್ಳೇಬೇಕು. ರಾಜ ಆಗ್ಬೇಕು ಅಂತ ಆಸೆ ಇದ್ರೆ ರಾಜ್ಯನಿಗೆಲ್ಲ ತಾಕತ್ತಿರ್ಬೇಕು. ಯುದ್ಧ ಮಾಡೋಕೆ ಅಂತ ನಿಂತ ಮೇಲೆ ಸೈನಿಕರ ಲೆಕ್ಕ ಹಾಕ್ಬಾರ್ದು. ನೋಡು ಜಗ್ಗು, ಬೆಟ್ಟನ 10 ರಿಸ್ಕ್ ತಗೋಬಹುದು, ಆದ್ರೆ ಎತ್ತೋ ರಿಸ್ಕ್ ತಗೊಳಕ್ಕಾಗಲ್ಲ. ಹೌದು, ಇದು ಒಳ್ಳೇದಲ್ಲ. ಒಳ್ಳೇದು ಕೆಟ್ಟದ್ರ ನಡುವೆ ಜಿಂದಗಿಲಿ ಹೇಗ್ ದಿಲ್ದಾರಾಗಿ ಬದುಕಬೇಕು ಅನ್ನೋದೇ ಪಾಯಿಂಟ್. ಈ IT, BT, MNC ಕಂಪ್ನಿಗಳೆಲ್ಲ ಒಂದಲ್ಲ ಒಂದು ರೀತಿ ಸ್ಮಗ್ಲಿಂಗ್ ಬಿಸ್ನೆಸ್ನಲ್ಲಿರೋರೆ. ನಿಮ್ಮ ಕಷ್ಟ, ಕನಸು, ಪರಿಸ್ಥಿತಿಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಒಂದ್ಸಲಿ ಚೆನ್ನಾಗಿ ಯೋಚನೆ ಮಾಡಿ ನೋಡಿ. ಅಡಿಕೆ ಕದ್ರು ಮಾನ ಹೋಗುತ್ತೆ, ಆನೆ ಕದ್ರು ಮಾನ ಹೋಗುತ್ತೆ. ಅಡಿಕೆ ಮಾರಿದ್ರೆ ದಿವ್ಸದ ದುಡ್ಡು, ಆನೆ ಮಾರಿದ್ರೆ ವರ್ಷದ ದುಡ್ಡು, ಅಂಬಾರಿ ಮಾರಿದ್ರೆ ಜೀವನ ಪೂರ್ತಿ ದುಡ್ಡು. ಹೌದೌದೌದು. ಇಂಥ ದಸರಾ ಆಫರ್ ಯಾರನ್ನ ಬಿಡ್ತಾರಾ? ಅಂಬಾರಿ ಕದೀರಿ, ತಲಾ 10 ಕೋಟಿ ಪಡೀರಿ. ಜಗೋ, ಈ ಕೆಲ್ಸಕ್ಕೆ ಕೈ ಹಾಕೋದು ಒಂದೇ, ನಾವೆಲ್ಲ ಮತ್ತೆ ಜೈಲ್ ಸೇರೋದು ಒಂದೇ. ನಮ್ಗೆ ಈ ಡೀಲ್ ಬೇಡ. ಎಲ್ಲ ಇನ್ನೇ ನೀವು ನರಿಕತೆ ಕಡ್ಕೊಂಡು ಕೂತಿದ್ದೀರಾ, ನಡೀರೋ. ಟೋನಿ, ಅದೃಷ್ಟದ ಬಾಗ್ಲು ಒಂದೇ ಸಲ ತಟ್ಟೋದು. ಯೋಚನೆ ಮಾಡಿ ನೋಡು, ಇನ್ನು ಮದುವೆ ಡೇಟ್ ಫಿಕ್ಸ್ ಆಗಿಲ್ಲ.